ಸರ್, ಈ ರೈತ ಮಿತ್ರ ಗೊಬ್ಬರ ಕಂಪ್ನಿಯನ್ನು ಯೂಸ್ ಮಾಡ್ತಿಲ್ಲ, ಹೆಂಗೆ ಬರುತ್ತೆ ಇದು ರೈತ ಮಿತ್ರ? ರೈತ ಮಿತ್ರ ಆರ್ಗ್ಯಾನಿಕ್ ಮ್ಯಾನ್ಯೂರ್ ಇದು ನಮ್ಮ ದಾವಣಗೆರೆ ಜಿಲ್ಲೆಯ ಭಾಗದಲ್ಲಿ ಬಹುತೇಕ ರೈತರು ಇದನ್ನು ಬಳಸ್ತಾ ಇದ್ದಾರೆ. ನಾನು ಕೆಲವಾರು ರೈತಗಳಿಗೆ ಇದರ ಬಗ್ಗೆ ಮಾಹಿತಿಯನ್ನು ಕೇಳಿದೆ. ಇಲ್ಲ ಸರ್, ಒಳ್ಳೆ ಗೊಬ್ಬರ, ಭಾಳ ಒಳ್ಳೆ ಇಳುವರಿಯನ್ನು ಕೊಡುತ್ತೆ, ಭಾಳ ಚೆನ್ನಾಗಿ ಇರ್ತತೆ, ದಯಮಾಡಿ ತರಿಸಿ ಹಾಕಿ ಅಂತ ನನಗೆ ಬೇರೆಯವರು ಸಲಹೆ ಕೊಟ್ಟರು. ಅದಾದ ನಂತರ ಸದರಿ ಈ ಕಂಪನಿಯವರಿಗೆ ಫೋನ್ ಮಾಡಿದಾಗ ಅವರು ನನಗೆ, ನಿಮ್ಮ ಹೆಸರೇನು? ತಿಪ್ಪೇಶ್ ಸ್ಪಂದಿಸಿದರು. ಸರ್, ನಿಮ್ಮಲ್ಲಿ ಗೊಬ್ಬರ ಬೇಕು, ಈ ಗೊಬ್ಬರ ಎಲ್ಲ ರೈತರು ಬಹಳ ಅಪೇಕ್ಷೆ ಪಟ್ಟು ಕೇಳ್ತಾ ಇದ್ದಾರೆ, ದಯಮಾಡಿ ನಮಗೆ ಗೊಬ್ಬರ ಸಾಗಾಣಿಕೆ ಮಾಡುವಂಥ ವ್ಯವಸ್ಥೆ ಮಾಡಿಕೊಡ್ಬೇಕು, ಜಮೀನಿಗೆ ಸಾಗಿಸ್ಕೊಡ್ತೀವಿ ಅನ್ನೋದಾದರೆ ನಾವು ತರಿಸ್ತೀವಿ, ದಯಮಾಡಿ ಯಾವುದಕ್ಕೂ ಹೇಳಿ ಅಂದಾಗ ಅವರು ನಮ್ಮ ಎಲ್ಲ ಮಾತಿಗೂ ಸ್ಪಂದಿಸಿ ಈ ದಿನ ಇವತ್ತು ಗೊಬ್ಬರ ಕಳಿಸಿದ್ದಾರೆ. ಇದು ಬಹುತೇಕ ಚಿಲ್ಡೋಣಿ, ಕಣಿಬಿಳ್ಚಿ, ಕೆಂಗಾಪುರ, ಹೊಸಳ್ಳಿ, ಹೊಸನಗರ, ದಾವಣಗೆರೆ ಈ ಭಾಗದಲ್ಲೆಲ್ಲ ರೈತರು ಇದನ್ನು ಉಪಯೋಗಿಸ್ತಾ ಇದ್ದಾರೆ. ಆ ರೈತರಿಗೂ ಸಹ ನಾನು ಕೇಳಿದಾಗ, ಒಳ್ಳೆಯ ಗೊಬ್ಬರ ಸ್ವಾಮಿ ತಗೊಳ್ಳಿ, ದಯವಿಟ್ಟು ಗೊಬ್ಬರ ಅದನ್ನು ಯೂಸ್ ಮಾಡಿ, ನೀವು 15 ದಿವಸಕ್ಕೆ ಒಂದು ಸಲ ನೀರನ್ನು ಕರೆಕ್ಟಾಗಿ ನೋಡ್ಕೊಳ್ಳಿ, ಆ ಗೊಬ್ಬರನ ಬುಡಕ್ಕೆ ಹಾಕಿ ನೀವು 1-2 ತಿಂಗಳು ನೋಡಿ ಅದರ ಬದಲಾವಣೆ ಆದಲ್ಲಿ ನಮಗೆ ಮಾಹಿತಿ ಕೊಡಿ ಅಂತ ಅಂದ್ಬಿಟ್ಟು ಗೊಬ್ಬರದ ಏಜೆನ್ಸಿಗಳು ಹೇಳಿದರು, ಜೊತೆಗೆ ನನಗೆ ಕಂಡಂಥ ರೈತರು ಕೂಡ ಹೇಳಿದರು. ಈ ಭಾಗದಲ್ಲಿ ಎಲ್ಲ ರೈತರಿಗೆ ಅನುಕೂಲ ಆಗ್ತಕ್ಕಂಥ ಈ ಗೊಬ್ಬರ ರೈತ ಮಿತ್ರ ಸುರಕ್ಷಾ ಬೇವಿನ ಗೊಬ್ಬರ, ಈ ಗೊಬ್ಬರವನ್ನು 4-5 ರೀತಿಯಲ್ಲಿ ಮಿಕ್ಸನ್ನು ಮಾಡಿ ಅದರ ಕಂಪನಿಯಲ್ಲೇ ಹೊಸದಾಗಿ ತಯಾರಾಗಿರ್ತಕ್ಕಂಥ ಒಳ್ಳೆ ಗೊಬ್ಬರ. ಈ ಗೊಬ್ಬರವನ್ನು ಎಲ್ಲ ರೈತರು ಉಪಯೋಗಿಸೋದ್ರಲ್ಲಿ ಯಾವ ಸಂಶಯಗಳು ಇಲ್ಲ. ಈ ರೀತಿ ರೈತರ ಬಾಳು ಹಸನಾಗೋದಕ್ಕೆ, ರೈತರು ಉದ್ಧಾರ ಆಗಲಿಕ್ಕೆ, ರೈತರು ಕಡಿಮೆ ಪ್ರಮಾಣದಲ್ಲಿ ಗೊಬ್ಬರವನ್ನು ಯೂಸ್ ಮಾಡಲಿಕ್ಕೆ ನಮಗೆ ಸಹಕಾರಿಯಾಗಿರ್ತಕ್ಕಂಥ ಈ ಗೊಬ್ಬರನ ನಾವೆಲ್ಲರೂ ಅಪೇಕ್ಷೆ ಪಡ್ತೀವಿ. ಜೊತೆಗೆ ಈ ಕೆಮಿಕಲ್ ಗೊಬ್ಬರವನ್ನು ಹಾಕಿ ಭೂಮಿ ಗುಣನೇ ಕೆಡಿಸ್ತಾ ಇದ್ದೀವಿ ಅನ್ನೋ ಭಾವನೆ ನಮ್ಮಲ್ಲಿ ಬಂದಿದ್ದರಿಂದ ಈಗ ಆರ್ಗ್ಯಾನಿಕ್ ರೈತ ಮಿತ್ರ ಸುರಕ್ಷಾ ಬೇವಿನ ಸಂಬಂಧಪಟ್ಟಿರ್ತಕ್ಕಂಥ ಗೊಬ್ಬರವನ್ನು ಉಪಯೋಗಿಸಲಿಕ್ಕೆ ನಾವೆಲ್ಲರೂ ರೆಡಿಯಾಗಿದ್ದೀವಿ, ತಯಾರಾಗಿದ್ದೀವಿ, ಕೊಂಡ್ಕೊತೀವಿ, ಸಮಯಕ್ಕೆ ಸರಿಯಾಗಿ ಗೊಬ್ಬರವನ್ನು ಹಾಕ್ತೀವಿ. ಇನ್ನು ಮುಂದೆ ಬೇಕಾದಲ್ಲಿ ನಾವು ಕೇಳಿ ಆ ಗೊಬ್ಬರವನ್ನು ಪಡಿತೀವಿ. ಹೇಳಲಿಕ್ಕೆ ಈ ಕಂಪನಿಗೆ ನನ್ನ ಕೃತಜ್ಞತೆ ಸಲ್ಲಿಸ್ತೀನಿ. ಈ ಕಂಪನಿಯವರಿಗೆ ನನ್ನ ಒಂದು ಹೃತ್ಪೂರ್ವಕ ಹೃದಯ ನಮಸ್ಕಾರಗಳನ್ನು ಸಹ ತಿಳಿಸ್ತೀನಿ. ಥ್ಯಾಂಕ್ ಯು ಸರ್.